ಹೋಗ್ತಾನೆ ಇಲ್ಲ ಕಲೆ, ಏನು ಮಾಡೋದು? ಬ್ಲಡ್ಡು ಸುಮ್ಮನೆ ಒಂಚೂರು ಆಯಿಲ್ ಏನು ಹಾಕಿ ಯಾಕೆ ಹಂಗೆ ಮಾಡ್ಕೊಂಡೆ? ಅಕ್ಕ ಇಲ್ಲಿ ಬಂದಿದ್ವಿ ಅಕ್ಕ, ನನ್ನ ಬಾಯ್ ಫ್ರೆಂಡ್ ತುಂಬ ಮಾತಾಡ್ತಿದ್ದ, ಚಾಕು ಹಾಕ್ಬಿಟ್ಟೆ, ಫುಲ್ ಆಗೋಯ್ತು. ಕೊಡಾಗತ್ತಿ ಒಂಚೂರು. ಅಕ್ಕ ಪೊಲೀಸರು ಬರ್ತಾರೆ, ಏನು ಮಾಡೋದು? ಯಾವ ಕಡೆ ಹೋಗೋದು? ಇಲ್ಲಿಗೆ ಬರ್ತಾರಾ? ಕಂಪ್ಲೇಂಟ್ ಹೆಂಗೆ ಕೊಟ್ಟಿದ್ಯಾ? ಅವ್ರು ಕೊಟ್ಟಾರ? ಕೊಟ್ಟಿಲ್ಲ, ಅವ್ನು ಕೊಲೆ ಮಾಡ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಬರ್ತಿದ್ದಾರೆ. ಏನು ಸತ್ತೋಗವ್ರ? ಎಲ್ಲ ಪಕ್ಕದ ರೋಡಲ್ಲಿ ಆ ಕಡೆ. ಮತ್ತು ಅಷ್ಟೆಲ್ಲ ಮಾಡಿ ಇಷ್ಟೊಂದು ಧೈರ್ಯವಾಗಿ ನಿಂತಿದೆಯಲ್ಲ? ಏನು ಮಾಡಲಿ, ತುಂಬ ಮಾತಾಡ್ತಾ ಇದ್ದ, ಚಾಕು ಹಾಕ್ಬಿಟ್ಟೆ. ನಂಗೆ ಮೋಸ ಮಾಡಿದ್ರೆ ನಾನು ಸುಮ್ಮನೆ ಇರೋಕ್ಕಾಗತ್ತಾ ಅಲ್ವಾ? ನಿಮ್ಮ ಜೊತೆ ಯಾರು ಬಂದಿಲ್ವಾ? ಇಲ್ಲ, ಯಾರೂ ಬಂದಿಲ್ಲ, ಒಬ್ಬಳೇ ಬಂದಿದ್ದೀನಿ. ಅಲ್ಲಿ ಬರ್ತಾ ಇರೋದು ಅಕ್ಕ ಏನು ಮಾಡೋದು? ಈಗ ಪೊಲೀಸವರು ಬಂದರೆ ಅಕ್ಕ ಒಂದು ಕೆಲಸ ಮಾಡಿ, 1-2 ವಾರ ನೀವೇ ಜೈಲಿಗೆ ಹೋಗ್ಬಿಡಿ. ಕರ್ಕೊಂಡೋದ್ರೆ 1-2 ವಾರ ಜೈಲಿಗೆ ಹೋಗ್ಬಿಡಿ, ಆಮೇಲೆ ಬಂದು ಬಿಡಿಸ್ಕೊಂಬರ್ತೀನಿ. ಬೇಕಾದ್ರೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ. ಅನ್ನ ತಿಂದಿಲ್ಲ ಇವತ್ತು, ಜ್ಯೂಸ್ ಕುಡ್ದೆ. ಹೋಗಿ ಮಲ್ಕೋ ಹೋಗೆಲ್ಲ. ಏನಂತ ಹೇಳ್ದ? ಅಲ್ಲ ಕೈ ನೀರು ಕೊಡು ಅಂದ್ಲು, ಕೊಟ್ರೆ ಯಾರನ್ನ ಕೊಲೆ ಮಾಡ್ಬಿಟ್ಟಿದ್ದೀನಿ, ಅಯ್ಯೋ ದೇವ, ಜೈಲ್ಗೆ ಹೋಯ್ತೀಯ ಅಂತ ಬಂದವಳೆ. ಅಕ್ಕ ಪೊಲೀಸರು ಬರ್ತಾರೆ. ಅಕ್ಕ ಕಳಿಸ್ತೀನಿ ನಾನು. ಅಕ್ಕ ಬನ್ನಿ ಇಲ್ಲಿ, ಹಿಂದಿಂದನೇ ಬರ್ತಾಳೆ, ಬನ್ನಿ ಇಲ್ಲಿ. ಅಕ್ಕ ಏನ್ ಗೊತ್ತಾ? ಹೋಗಿ ಆ ಕಡೆ ಪರ್ಕತ್ತಾಂಡ್ ಕೊಡ್ದೇನೋ. ಅಕ್ಕ ಏನ್ ಗೊತ್ತಾ? ಹೋಗ್ತೀಯ? ಏನ್ ಬೇಕು? 1 ನಿಮಿಷ ಕೇಳಿಸ್ಕೊಳ್ಳಿ, ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ. 2 ವಾರ ಹೋಗಿ ಜೈಲಿಗೆ. ಈಗ ಪೊಲೀಸರು ಬರ್ತಾರೆ, ಕೈಗೆ ನೀರ್ ಕೊಟ್ಟಿದ್ದೀರಾ, ನಾನ್ ನಿಮ್ ಮೇಲೆ ಹೇಳೋದು ಇವಾಗ. ಹೌದಾ? ತಲೆ ಸರಿ ಇದೆ ಇಲ್ವಾ ನಿನ್ಗೆ? ಇಲ್ಲ ಇಲ್ಲ, ಇವ್ರು ಕೊಲೆ ಮಾಡು ಅಂದ್ರು, ಅದಕ್ಕೆ ನಾನ್ ಮಾಡ್ದೆ. ಅಯ್ಯೋ ಇದೇನಕ್ಕ ಹಿಂಗ್ ಹೇಳ್ತಾ ಇದೀರಾ? ಅಯ್ಯೋ ಯಾರ ನನಗೆ ಗೊತ್ತೇ ಇಲ್ಲ, ಕೈ ನೀರು ಕೊಡು ಅಂತ ಬಂದಲ್ಲ. ನಾವು ಡಿಪಾರ್ಟ್ಮೆಂಟ್ ಕಡೆಯವ್ರೆ, ನಿಮ್ಗೆ ಸುಮ್ಮನೆ ಎಲ್ಲ ಫ್ರಾಂಕಿಂಗ್ ಮಾಡಕ್ ಬರ್ತಾರೆ. ಕಲೆ ಹೋಗಿಸ್ಕೋಬೇಕು, ಏನ್ ಮಾಡ್ಬೇಕು? ಅಕ್ಕ ಅಕ್ಕ ನಿಮಿಷ ಬನ್ನಿ ಇಲ್ಲಿ. ಹೋಗ್ಬೇಡಿ, ಬನ್ನಿ ಅಕ್ಕ, ಇಲ್ಲೋ ನಿಮಿಷ, ನಾನು ಮಾತಾಡ್ತಾ ಇಲ್ವಾ? ಬನ್ನಿ ಇಲ್ಲಿ. ಕಲೆ ಹೋಗೋದು ಏನಾದ್ರೂ ಇದ್ರೆ ಕೊಡ್ರಿ, ಪೊಲೀಸವ್ರು ಬರ್ತಾರೆ ಇವಾಗ. ಕಲೆ ಹೋಗೋದು ಏನಾದ್ರೂ ಇದ್ರೆ ಕೊಡ್ರಿ, ಹೇಳ್ಬಿಡಿ, ನಗ್ಬಿಡಿ. ಅಕ್ಕ ಕೈ ಕಲೆ ಆಗ್ಬಿಟ್ಟಿದೆ ಅಕ್ಕ, ಪ್ಲೀಸ್ ಅಕ್ಕ, ಹೇಳಿದ ಅರ್ಥ ಮಾಡ್ಕೊಡಿ. ಇವ್ರ ಹೆಸರೇನು? ಅಲ್ಲ, ನಾವು ಡಿಪಾರ್ಟ್ಮೆಂಟ್ ಅವ್ರ, ಏನ್ ಮರ್ಯಾದೆ ಇಲ್ವಾ ಇಲ್ಲಿ ನನಗೆ? ಏನ್ ಆಡ್ತಾ ಇದ್ದೀರಾ? ಅಲ್ಲ, ನೀವ್ ಒಂದ್ ಕಡೆ ಏನಕ್ಕೆ ನಿಂತ್ಕೊಂತ ಇಲ್ಲ ಅಂತ? ಬನ್ನಿ ಅಕ್ಕ ಹೋಗೋಣ. ನಾನೇ ಪರ್ಮಿಷನ್ ಕೊಡ್ತಾ ಇದೀನಿ, ಕಳ್ಸಿ ನೀವು. ಅವಳು ಇಲ್ಲಾಂದ್ರೆ ಅವಳು ಬಗ್ಗಲ್ಲ, ಅವಳು. ಅಕ್ಕ ಬರೀ ಇಲ್ಲಿ. ಅಕ್ಕ ಯಾಕಕ್ಕ? ಅಕ್ಕ ಕಲೆ ಹೋಗೋದೇನಾದ್ರೂ ಇದ್ರೆ ಕೊಡ್ರಿ. ನಾನು ಕಾರಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀನಿ, ಪಾಪ ನಿಮ್ ಪಾಡೆ ನೀವು ಕೆಲಸ ಮಾಡ್ತಾ ಇದ್ರಿ. ನಾನು ನೀವು ಯಾವಾಗ ಕೊಲೆ ಮಾಡೋರುತ್ತೆ, ಇದಕ್ಕೆ ನೀವು ಒಪ್ಕೋಬೇಕಂತ. ಅಕ್ಕ 2 ವಾರ ಇರಿ, ಬಂದು ಬಿಡ್ಸ್. ಕೊಡಿ, ಕೊಡಕಲ್ಲಿ ಹೇಳ್ತೀನಿ. ನಾನು ನೋಡ್, ನಾನು ಬೇಡವಾ? ನಾನೇ ಬೇಡವಾ? ಯಾಕೆ ಅಕ್ಕ, ಏನ್ ಗೊತ್ತಾ, ಕ್ಯಾಮ್ರಾ ಇಟ್ಬಿಟ್ಟು ಯಾರು ಗೊತ್ತಾಗ್ಲಿಲ್ವಾ? ಏಯ್, ಇವಳು ಯಾರು ಗೊತ್ತಾ? ಇವಳು ನಮ್ಮ ಅಣ್ಣವನಲ್ಲ, ಕೃಷ್ಣವನ. ಗೊತ್ತಾ? ಅವ್ನು ಕೃಷ್ಣ ಗೊತ್ತಾ? ಅಲ್ಲಿ ಒಳಗಡೆ ಕ್ಯಾಮ್ರಾ ಐತೆ, ಇದು ಕಾಮಿಡಿ ಪ್ರೋಗ್ರಾಮ್. ಅಲ್ಲಿ ಒಳಗೆ ಕ್ಯಾಮ್ರಾ ಐತೆ, ಇದು ಕಾಮಿಡಿ ಪ್ರೋಗ್ರಾಮು. ಫ್ರ್ಯಾಂಕ್ ದಯವಿಟ್ಟು ಕ್ಷಮಿಸಿದ್ದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ. ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ನಮ್ಮ ಅಕ್ಕನಿಗೆ. ತಗೋಕ ಪರ್ಕೆಲ್ ಇಟ್ಟಾಡ್ಸಲ್ಲ, ಅದಕ್ಕೆ ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಇನ್ನೊಂದು ಕಾಣಿಕೆ. ಇದನ್ನು ಸ್ವೀಕರಿಸಬೇಕು ಅಕ್ಕ. ಅಕ್ಕ ಓಕೆ, ಏನ್ ಗೊತ್ತಾ, ಪೊಲೀಸ್ನವ್ರು ಇರ್ತಾರೆ, ಕರೆಕ್ಟ್ ಅಲ್ಲ? ಇಂಥವೆಲ್ಲ ಆದಾಗ ನಾವು ಪೊಲೀಸ್ನವ್ರಿಗೆ ಫೋನ್ ಮಾಡ್ಬೇಕು, ಎಮರ್ಜೆನ್ಸಿಗೆ 112ಗೆ, ಕರೆಕ್ಟ್ ಅಲ್ವಾ? 112ಕ್ಕೆ ಕರೆ ಮಾಡಬೇಕು, ಕರೆಕ್ಟ್ ಅಲ್ವಾ? ಯಾಕಂದ್ರೆ ಏನೇ ಒಂದು ಈ ಥರ ಘಟನೆಗಳು ನಡೆದಾಗ ಪೊಲೀಸ್ನವರೇ ಬರೋದು ಆ ಟೈಮ್ಗೆ ಅಲ್ವಾ? ಅಷ್ಟೇ. ಬರ್ತೀವಿ.